ರಾಜ್ಯದ ಕೆಪಿಎಸ್ಸಿನಲ್ಲಿ ಇತ್ತೀಚೆಗೆ ನಡೆದಂತ ಪರೀಕ್ಷೆ ಮತ್ತು ಅದರ ಫಲಿತಾಂಶದ ಕುರಿತಂತೆ ಎದ್ದಿರುವಂತಹ ಅನುಮಾನಗಳು ರಾಜ್ಯದಲ್ಲಿರುವಂತಹ ವಿದ್ಯಾರ್ಥಿಗಳ ನಡುವೆ ಒಂದು ದೊಡ್ಡ ಆತಂಕದ ವಾತಾವರಣವನ್ನು ಇವತ್ತು ಸೃಷ್ಟಿ ಮಾಡಿದೆ. ಕೆಪಿಎಸ್ಸಿ ಕುರಿತಂತೆ ಈ ಸದನದಲ್ಲಿ ಸಾಕಷ್ಟು ಬಾರಿ ಚರ್ಚೆಗಳಾಗಿದೆ. ನಮ್ಮ ಸರ್ಕಾರ ಇದ್ದಾಗಲೂ ಕೂಡ ಅಲ್ಲಿ ವ್ಯವಸ್ಥೆಗಳು ಸರಿ ಇರಲಿಲ್ಲ ಅನ್ನುವಂತ ವಾದಗಳು ಕೂಡ ಇತ್ತು. ಈಗಲೂ ವಾದ ಇದೆ, ಮುಂದೂ ಇರಬಹುದೇನೋ ಗೊತ್ತಿಲ್ಲ. ಒಟ್ಟು ಅದನ್ನು ಒಂದ್ಸರಿ ಆ ವ್ಯವಸ್ಥೆಯನ್ನ ಸರಿ ಮಾಡಬೇಕು ಅನ್ನುವಂಥದ್ದು ಇವತ್ತಿನ ಈ ಚರ್ಚೆ ಆಶಯ. ವಾಸ್ತವವುದು ಈ ಸಂಸ್ಥೆಯ ಬಗ್ಗೆ ಸಾಕಷ್ಟು ರೀತಿಯಾದಂತಹ ಅನುಮಾನಗಳು ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ಹಿಂದೆನೂ ಕೂಡ ಬಂದಿತ್ತು. ನನಗೆ ಅನ್ಸೋದೇನು ಅಂತ ಕೇಳಿದ್ರೆ, ಇದೊಂದು ನಿಗೂಢವಾದಂತಹ ಸಂಸ್ಥೆ. ಇದರ ಪರೀಕ್ಷೆಗಳೇ ಒಂದು ರಹಸ್ಯ ಮತ್ತು ಇದರ ಫಲಿತಾಂಶಗಳು ಒಂದು ಶಂಕಿತ ರೂಪದಲ್ಲಿ ನಡೆಯುತ್ತೆ. ಒಂದು ನಿಗೂಢ ಸಂಸ್ಥೆ ರಹಸ್ಯ ಪರೀಕ್ಷೆಗಳನ್ನ ಮಾಡುತ್ತೆ ಎನ್ನುವಂಥದ್ದಾಗುತ್ತೆ. ನಿಗೂಢ ರೀತಿಯಲ್ಲಿ ಫಲಿತಾಂಶಗಳು ಬರುತ್ತೆ. ಅದರ ಮೇಲೆ ಅನುಮಾನಗಳು, ಟೀಕೆಗಳು, ಪ್ರತಿಭಟನೆಗಳು, ಭ್ರಷ್ಟಾಚಾರದ ಗುಮಾನಿಗಳು, ಕೋಟ್ಯಾಂತರ ರೂಪಾಯಿಯ ಹಣದ ವ್ಯವಹಾರಗಳು ಇವೆಲ್ಲವೂ ಕೂಡ ನಡೀತಾ ಇದೆ ಎನ್ನುವಂತ ವಾದಗಳನ್ನ ಇವತ್ತು ಕರ್ನಾಟಕದಲ್ಲಿ ನಾವು ಕೇಳ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ಕೆಪಿಎಸ್ಸಿನ ಸುಧಾರಣೆ ಆಗಬೇಕು ಮತ್ತು ಈವರೆಗೆ ನಡೆದಂತ ಏನು ತಪ್ಪು ನಿರ್ಧಾರಗಳೆಲ್ಲವೂ ಕೂಡ ಆಗಿದೆ, ಇದ್ರ ಬಗ್ಗೆ ಎಲ್ಲರೂ ಒಂದು ಕಡೆ ತನಿಖೆ ಮಾಡಿ ಇದಕ್ಕೆ ಯಾರೊಬ್ರು ಹೊಣೆಗಾರರನ್ನಾಗಿ ಇವತ್ತು ಮಾಡಲೇಬೇಕು ಮಾನ್ಯ ಸರ್ಕಾರ. ಇದನ್ನ ತನಿಖೆ ಮಾಡ್ತೀವಿ ನೋಡೋಣ ಅಂತೇಳಿ ಕೈಕಟ್ಟು ಕುತ್ಕೊಳ್ಬಾರದು ಅನ್ನುವಂಥದ್ದು ನಮ್ದು ಬಲವಾದಂತ ಒತ್ತಾಯ. ಮಾನ್ಯ ಅಧ್ಯಕ್ಷ, ನಾನು ಸುಮ್ಮನೆ ನಿಮ್ ಗಮನಕ್ಕೆ ತರ್ತೇನೆ ಕಳೆದ 2-3 ವರ್ಷಗಳಾದಂತ ವ್ಯತ್ಯಾಸಗಳು. ಈ ಹಿಂದೆ ಎಡಬ್ಲ್ಯೂಗಳಿಗೆ ಎಕ್ಸಾಮ್ ನಡೆದಿತ್ತು. ಅವಾಗ ಬಂದಂತ ದೂರ ಏನು ಅಂತ ಕೇಳಿದ್ರೆ, OMR ಅಲ್ಲೇ ತಿದ್ದುಪಡಿ ಆಗ್ಬಿಡ್ತು ಅನ್ನುವಂತ ದೂರುಗಳನ್ನ ಎಡಬ್ಲ್ಯೂ ಪರೀಕ್ಷಾ ಇದರಲ್ಲಿ ನಾವು ಕೇಳಲ್ಪಟ್ಟಿದ್ವಿ. FDA ಎಕ್ಸಾಮ್ ಆದಾಗ ಯಾರೋ ಅನಧಿಕೃತ ವ್ಯಕ್ತಿಗಳಿಂದ ಮೌಲ್ಯಮಾಪನ ನಡೀತು ಅಂತೇಳಿ ಪ್ರತಿಭಟನೆಗಳು ನಡೆದಿತ್ತು ನೋಡಿದ್ವಿ. ಮೊನ್ನೆ PDOಗಳ ಎಕ್ಸಾಮ್ಗಳು ಇತ್ತೀಚೆಗೆ ನಡೆದಾಗ ಪರೀಕ್ಷೆನಲ್ಲೇ ಅವ್ಯವಹಾರ ಆಗಿತ್ತು ಅನ್ನುವಂಥದ್ದು ಕೂಡ ನಾವು ಕೇಳಿದ್ವಿ. ಈಗ ಲೇಟೆಸ್ಟ್ ಆಗಿರುವಂತದ್ದು ಪ್ರೊಫೆಷನರಿ ಹುದ್ದೆಗೆ ನಡೆದಂತ 384 ಹುದ್ದೆಗಳಿಗೆ ನಡೆದಂತ ಪರೀಕ್ಷೆ ಮತ್ತು ಫಲಿತಾಂಶದಲ್ಲಿ ಆಗಿರುವಂತ ದೊಡ್ಡ ಪ್ರಮಾಣದ ಅನುಮಾನಗಳ ಬಗ್ಗೆ ನಾವಿವತ್ತು ಚರ್ಚೆಯನ್ನು ಮಾಡಬೇಕು ಅಂತಾನೆ ಪ್ರಮುಖವಾಗಿ ತೆಗೆದುಕೊಂಡಿದ್ದು. ನಾನು ಅಶ್ವತ್ಥನಾರಾಯಣ ಹತ್ರ ಬೆಳಿಗ್ಗೆ ಚರ್ಚೆ ಮಾಡ್ತಾ ಇದ್ದೆ ಮಾನ್ಯ ಅಧ್ಯಕ್ಷೆ. ಪ್ರೊಫೆಷನರಿ ಎಕ್ಸಾಮಿಗೆ 1:3 ನಲ್ಲಿ ಎಷ್ಟು ಜನ ಕೂತ್ಕೊಂಡ್ರು ಅಂತ ಕೇಳಿದ್ರೆ ಹತ್ತತ್ರ 5,000 ಜನ ಎಕ್ಸಾಮಿಗೆ ಕೂತ್ಕೊಂಡಿದ್ರು. ಒಂದು ಇಷ್ಟು ದೊಡ್ಡ ಉದ್ಯೋಗ ಸೌಧ ಅಂತ ಇರುವಂತ ಒಂದು ಆಡಳಿತ ವ್ಯವಸ್ಥೆಯ ಸೌಧದಲ್ಲಿ 5,000 ಜನ ಪರೀಕ್ಷೆ ಮಾಡೋದಕ್ಕೆ ನ್ಯಾಯಸಮ್ಮತವಾಗಿ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಏನ್ ಅರ್ಥ ಇದೆ ಇದು? ಅದನ್ನ ಅವ್ರು ಉದಾಹರಣೆ ಹೇಳ್ತಾ ಇದ್ರು. ಲಕ್ಷಾಂತರ ಜನ ಸಿಇಟಿ ಪರೀಕ್ಷೆಯನ್ನ ಬರೀತಾರೆ. ಸಿಇಟಿ ಪರೀಕ್ಷೆಯ ಬಗ್ಗೆ ಗೊಂದಲ ಇಲ್ಲಿಯ ತನಕ ಗೊತ್ತೇ ಇಲ್ಲ. ಲಕ್ಷಾಂತರ ಜನ ಬರ್ತಾರೆ, 100 ಕೇಂದ್ರಗಳು ನಡೆಯುತ್ತೆ. ನಮಗೆ ಪರೀಕ್ಷೆಯಲ್ಲಿ ಅವ್ಯವಹಾರ ಆಯಿತು, ಗೊಂದಲ ಆಯಿತು ಅಂತೇಳಿ ದೂರುಗಳನ್ನು ಕೇಳಲೇ ಇಲ್ಲ. ಇವತ್ತು ಯಾಕೆ ಪದೇ ಪದೇ ಕೆಪಿಎಸ್ಸಿನಲ್ಲೇ ಈ ರೀತಿಯಾದಂತಹ ಅನುಮಾನಗಳು ಯಾಕೆ ಬರ್ತಾ ಇದೆ? ಯಾವ ಪರೀಕ್ಷೆ ನಡೆದಾಗ್ಲೂ ಕೂಡ ಕೆಪಿಎಸ್ಸಿನಲ್ಲಿ ಅಲ್ಲೇನೋ ಒಂದು ಹಣದ ವ್ಯವಹಾರ ನಡೆದಿದೆ, ಭ್ರಷ್ಟಾಚಾರ ನಡೆದಿದೆ, ಸರಿಯಾಗಿಲ್ಲ ಅನ್ನುವಂತ ಕೂಗುಗಳು ಯಾಕೆ ಪದೇ ಪದೇ ಕೇಳ್ತಾ ಇದೆ? ಇದನ್ನ ಸರಿ ಮಾಡುವಂತ ಪ್ರಯತ್ನವನ್ನು ಎಲ್ಲರೂ ಒಂದು ಕಡೆಗೆ ಮಾಡಲೇಬೇಕಲ್ಲ ನಾವು. ಈ ಹಿನ್ನೆಲೆಯಲ್ಲಿ ಕೆಪಿಎಸ್ಸಿಯಿಂದ ಯಾರು ಸೆಲೆಕ್ಷನ್ ಆದ್ರೆ ಅವನನ್ನು ಅನುಮಾನದ ನೋಡುವಂತ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಮೂಡಿ ಬಂದಿರುವಂತದ್ದು ಖಂಡಿತ ಕರ್ನಾಟಕಕ್ಕೂ ಒಳ್ಳೆಯದಲ್ಲ ಮತ್ತು ಆ ಸಂಸ್ಥೆಯ ಗೌರವಕ್ಕೂ ಕೂಡ ಒಳ್ಳೆಯದಲ್ಲ. ಈ ಹಿನ್ನೆಲೆಯಲ್ಲಿ ಮೊನ್ನೆ ನಡೆದಂತ ಪ್ರೊಫೆಷನರಿ ಹುದ್ದೆಯಲ್ಲಿ ನಡೆದಂತ ಸಂಗತಿಗಳು ಮಾನ್ಯ ಅಧ್ಯಕ್ಷ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಕೇಳಿದ್ರೆ, ಒಂದು 384 ಜನರನ್ನ ಭರ್ತಿ ಮಾಡಿಕೊಳ್ಳಲಿಕ್ಕೆ ನಡೆದಂತ ಪರೀಕ್ಷೆ. ವಿದ್ಯಾರ್ಥಿಗಳಿಗೆ ಯಾಕೆ ಆಕ್ರೋಶ ರಸ್ತೆಗಳಿಗೆ ಬರ್ತಾರೆ ಅಂತ ಕೇಳಿದ್ರೆ, ನೀವು ಈ ಒಂದು ಪರೀಕ್ಷೆಯನ್ನ ಮಾಡಿ ಫಲಿತಾಂಶವನ್ನು ಪ್ರಕಟ ಮಾಡೋದಕ್ಕೆ 3 ವರ್ಷ ತೆಗೆದುಕೊಂಡು ಈಗ 56,000 ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತೇಳಿ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದಾರೆ. 2.25 ಲಕ್ಷ ಹುದ್ದೆಗಳು ಖಾಲಿ ಇದೆ. 384 ಹುದ್ದೆಯನ್ನು ಭರ್ತಿ ಮಾಡಲಿಕ್ಕೆ ಕೆಪಿಎಸ್ಸಿನವರು 3 ವರ್ಷ ತೆಗೆದುಕೊಂಡ್ರೆ ಇದು ಏನ್ ನಡೀತಾ ಇದೆ? ಫೆಬ್ರವರಿ 24ನೇ ತಾರೀಕು, ಫೆಬ್ರವರಿ 2, 26ನೇ ತಾರೀಕು ಫೆಬ್ರವರಿ 24ನೇ ಇಸ್ವಿನಲ್ಲಿ ಅಧಿಸೂಚನೆ ಹೊರಡುತ್ತಿದ್ದಕ್ಕೆ. ಫೆಬ್ರವರಿ 13, 2025ಕ್ಕೆ ಪರೀಕ್ಷೆ. ಅಧಿಸೂಚನೆ ಆಗಿ ಪರೀಕ್ಷೆಗೆ 1 ವರ್ಷ ತೆಗೆದುಕೊಳ್ತಾರೆ.
ಪರೀಕ್ಷೆ ಆಗಿ ಅರ್ಹತಾ ಪಟ್ಟಿಯನ್ನು ಬಿಡುಗಡೆ ಮಾಡಲಿಕ್ಕೆ ಮತ್ತೊಂದು ವರ್ಷ ತೆಗೆದುಕೊಳ್ತಾರೆ. ಅಂದ್ರೆ 3 ವರ್ಷ ಒಂದು ಹುದ್ದೆಯನ್ನ ಭರ್ತಿ ಮಾಡಲಿಕ್ಕೆ ಕೆಪಿಎಸ್ಸಿ ತೆಗೆದುಕೊಳ್ಳೋ ಕಾರಣಕ್ಕೆ ಇಲ್ಲೇ ಅನುಮಾನಗಳು ಪ್ರಾರಂಭ ಆಗಿರೋದು. ಈ ಕಾರಣದಿಂದನೇ ಇವತ್ತು ದೊಡ್ಡ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ಈ ಎಕ್ಸಾಮ್ ಸರಿಯಾಗಿಲ್ಲ ಅನ್ನುವಂತ 10 ಆರೋಪಗಳನ್ನ ಈ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಆಗ್ತಾ ಇದ್ದಾರೆ. ನಾನು ಆ ಎಲ್ಲ ಆರೋಪಗಳನ್ನ ಇದಂಗೆ ಆಗ್ಬಿಟ್ಟಿದೆ ಅಂತ ನಾನು ಹೇಳಲಿಕ್ಕೆ ತಯಾರಿಲ್ಲ. ಆದ್ರೆ ಎಲ್ಲಾರು ಒಂದು ಕಡೆ ಸಂಸ್ಥೆ ಮತ್ತು ಸರ್ಕಾರ ಮಧ್ಯಪ್ರವೇಶವನ್ನ ಮಾಡಿ ಇದಕ್ಕೆ ಏನು ಅಂತೇಳಿ ಆ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿರುವಂತಹ ನೋವನ್ನು ಅರ್ಥ ಮಾಡಿಕೊಳ್ಳೋದು ಧ್ವನಿಯಾಗುವಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡಬೇಕಾಗಿರುವಂತದ್ದು. ಬಹಳ ಆಶ್ಚರ್ಯ ಅಂತ ಕೇಳಿದ್ರೆ, ಯಾಕೆ ಇದನ್ನ ಇಷ್ಟು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಮತ್ತು ಬಹುಕೋಟಿಯ ದುಡ್ಡಿನ ವ್ಯವಹಾರಗಳಲ್ಲಿ ಕೈ ಬದಲಾಯಿಸಿದೆ ಎನ್ನುವಂಥದ್ದಕ್ಕೆ ಬಲವಾದಂತ ಅನುಮಾನಗಳು ಯಾಕೆ ಬರುತ್ತೆ ಅಂತ ಬರ್ತಾ ಇದೆ ಅಂತ ಹೇಳಿದ್ರೆ, 4 ವರ್ಷದಲ್ಲಿ ಕಾರ್ಯದರ್ಶಿಗಳ 4 ಬದಲಾವಣೆಗಳಾಯ್ತು. 4 ಜನರನ್ನ ಬದಲಾವಣೆ ಮಾಡ್ತಾರೆ ಕಾರ್ಯದರ್ಶಿಗಳನ್ನ. 4 ವರ್ಷದಿಂದ ಒಬ್ಬರೇ ಕಂಟ್ರೋಲರ್ ಇದ್ದಾರೆ. ಕಾರ್ಯದರ್ಶಿಗಳು 4 ಬದಲಾಯಿತು. ಒಂದು ಪರೀಕ್ಷೆಯನ್ನ ನಡೆಸಿ ಫಲಿತಾಂಶ ಬರಲಿಕ್ಕೆ 4 ಕಾರ್ಯದರ್ಶಿಗಳನ್ನ ಬದಲು ಮಾಡಿ ಒಬ್ಬರೇ ಕಂಟ್ರೋಲರ್ ನಿಟ್ರೆ ಯಾರ ಮೇಲೆ ಅನುಮಾನ ಪಡ್ಬೇಕೀಗ ನಾವು? ಕಂಟ್ರೋಲರ್ ಮೇಲೆ ಅನುಮಾನ ಪಡೋದಾ, ಕಾರ್ಯದರ್ಶಿ ಮೇಲೆ ಅನುಮಾನ ಪಡೋದಾ, ಅಥವಾ ಇಡೀ ಆ ಸಮಿತಿಯ ಅಧ್ಯಕ್ಷರು ಉಳಿದಂತ ಸದಸ್ಯರ ಮೇಲೆ ಅನುಮಾನ ಪಡೋದಾ? ಎಲ್ಲಿ ಯಾರಿಂದ ತಪ್ಪಾಗಿದೆ ಇದು? ನಾನು ನೋಡ್ತಾ ಇದ್ದೆ 2004ರಿಂದ ಎಷ್ಟು ಜನ ಕಾರ್ಯದರ್ಶಿಗಳಾಗಿದ್ದಾರೆ ಅಂತ. 4 ಜನ ಕಾರ್ಯದರ್ಶಿಗಳು. ಒಬ್ರು ಅಧಿಸೂಚನೆ ಹೊರಡಬೇಕಾದ್ರೆ ಒಬ್ರು ಕಾರ್ಯದರ್ಶಿ, ಪರೀಕ್ಷೆ ಕ್ವಶನ್ ಪೇಪರ್ ಪ್ರಿಂಟ್ ಆಗಬೇಕಾದ್ರೆ ಒಬ್ರು ಕಾರ್ಯದರ್ಶಿ, ಪರೀಕ್ಷೆ ಬರಿಬೇಕಾದ್ರೆ ಒಬ್ರು ಕಾರ್ಯದರ್ಶಿ, ಫಲಿತಾಂಶ ಬರಬೇಕಾದ್ರೆ ಒಬ್ರು ಕಾರ್ಯದರ್ಶಿ. ಕಂಟ್ರೋಲರ್ ಒಬ್ರೆ. ಇಲ್ಲಿ ಅನುಮಾನಗಳು ಬರ್ತಾ ಇರುವಂತದ್ದೇ ಕಂಟ್ರೋಲರ್ ಮೇಲೆ. ಈ ಕಂಟ್ರೋಲರ್ ಕೆಲಸ ಏನು? ಈ ಪರೀಕ್ಷೆ ಪ್ರಾರಂಭ ಆದಾಗಿನಿಂದ ಫಲಿತಾಂಶ ಬರೋ ತನಕ ಕಂಟ್ರೋಲರ್ ಕೆಲಸವನ್ನ ಅವನು ಏನೇನು ಮಾಡ್ದ ಇಲ್ಲಿ? ಇದು ಈ ಅನುಮಾನಗಳು ಇವತ್ತು ದೊಡ್ಡವಾಗಿ ನಿರ್ಮಾಣ ಆಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ನಾನ್ ಕೇಳ್ತಾ ಇರೋದೇನು ಅಂತ ಕೇಳಿದ್ರೆ, ಅವ್ರು ಆರೋಪ ಮಾಡ್ತಾ ಇದ್ದಾರೆ. ನಾನು ಆರೋಪಕ್ಕೆ ಮತ್ತೆ ಬರ್ತೇನೆ. ವಿದ್ಯಾರ್ಥಿಗಳ ನಡುವೆ ಮನಸ್ಸಲ್ಲಿರುವಂತ ಅನುಮಾನಗಳು ಆಮೇಲೆ ಬರ್ತೇನೆ ಅದಕ್ಕೆ. ಎಲ್ಲಾರು ಒಂದು ಕಡೆಗೆ ಸರ್ಕಾರಿ ಹುದ್ದೆಗಳು ಸಾಮಾನ್ಯ ಜನರಿಗೆ ಸಿಗೋಂಗಿಲ್ವಾಗರೆ? ಸರ್ಕಾರಿ ಹುದ್ದೆ ಕೇವಲ ಶ್ರೀಮಂತರಿಗೆ ಮಾತ್ರ ಸರ್ಕಾರಿ ಹುದ್ದೆನಾ? ಪ್ರಭಾವಿ ಇರುವಂತರಿಗೆ ಮಾತ್ರ ಸರ್ಕಾರಿ ಹುದ್ದೆನಾ? ಉಳ್ಳವರಿಗೆ ಮಾತ್ರ ಸರ್ಕಾರಿ ಹುದ್ದೆನಾ? ಅಥವಾ ಯಾರೋ ಸರ್ಕಾರಿ ನೌಕರರಿದ್ದಾರೆ ಅವನ ಮಗನಿಗೆ ಮಾತ್ರ ಮತ್ತೆ ಸರ್ಕಾರಿ ಹುದ್ದೆನಾ? ಇದು ಇವತ್ತು ಚರ್ಚೆ ಆಗ್ತಾ ಇರುವಂತ ವಿಷಯಗಳು. ಈ ಹಿನ್ನೆಲೆಯಲ್ಲಿ ಕೆಪಿಎಸ್ಸಿಯಲ್ಲಿ ಇವತ್ತು ಆಗಿರುವಂತಹ ಅನುಮಾನಗಳ ಬಗ್ಗೆ ನಾವು ಅನುಮಾನಗಳನ್ನ ಏನು ವ್ಯಕ್ತ ಮಾಡಿದ್ದಾರೆ ಅಂತ ಕೇಳಿದ್ರೆ, 2 ಅನುಮಾನಗಳನ್ನ ಇವತ್ತು ಸಾರ್ವಜನಿಕವಾಗಿ ವ್ಯಕ್ತ ಆಗಿರುವಂತದ್ದು. ಮೊದಲನೇದು ಪರೀಕ್ಷೆ ಮತ್ತು ಅಂಕಗಳ ಕ್ರೋಢೀಕರಣದಲ್ಲಿ ಬಹಳ ದೊಡ್ಡ ಪ್ರಮಾಣದ ಅನುಮಾನಗಳು ಬಂದಿದೆ. ಪರೀಕ್ಷೆ ಆಗಿದೆ, ನಂತರ ಅಂಕಗಳನ್ನ ಮಾರ್ಕ್ಸ್ ಅನ್ನ ಕ್ರೋಢೀಕರಣ ಮಾಡಬೇಕಾದ್ರೆ ತಡ ಆಗಿದೆ, ಅಲ್ಲೆಲ್ಲ ಒಂದು ಕಡೆ ಅವ್ಯವಹಾರಗಳಾಗಿದೆ ಎನ್ನುವಂಥದ್ದು ಇವತ್ತು ಅನುಮಾನಗಳು ವ್ಯಕ್ತ ಆಗಿರುವಂತದ್ದು. ಕ್ರೋಢೀಕರಣ ಆದ ನಂತರ, ಅಂಕೆಗಳ ಕ್ರೋಢೀಕರಣ ಆದ ನಂತರ ಅರ್ಹತಾ ಪಟ್ಟಿಯನ್ನ ಘೋಷಣೆ ಮಾಡಬೇಕಾದ್ರೆ ಬಹಳ ದೊಡ್ಡ ಪ್ರಮಾಣದ ವ್ಯತ್ಯಾಸಗಳಾಗಿದೆ ಎನ್ನುವಂಥದ್ದನ್ನು ಕೂಡ ವಿದ್ಯಾರ್ಥಿಗಳು ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಮಾನ್ಯ ಅಧ್ಯಕ್ಷ, ಇಲ್ಲಿ ಬಹಳ ಚರ್ಚೆಯ ವಿಷಯ ಮತ್ತು ಪತ್ರಿಕೆಗಳು ಬಹಳ ದೊಡ್ಡದಾಗಿ ಬಿಂಬಿಸಿರುವಂತದ್ದು ಏನು ಅಂತ ಕೇಳಿದ್ರೆ, ಪರೀಕ್ಷಾ ಕೊಠಡಿಗಳು ಬೇರೆ ಬೇರೆ ಕಡೆ ಇತ್ತು. 16 ಕಡೆಗಳಲ್ಲಿ ಪರೀಕ್ಷಾ ಕೊಠಡಿಗಳಿತ್ತು. ಒಂದು ಕೊಠಡಿಯಲ್ಲಿ 24 ಜನ ಪರೀಕ್ಷೆಯನ್ನು ಬರೀತಾರೆ. ಈಗ ಎದ್ದಿರುವಂತಹ ಅನುಮಾನ ಅಂತ ಕೇಳಿದ್ರೆ, ಒಂದೇ ಕೊಠಡಿಯಲ್ಲಿ ಇದ್ದಂತ 11 ಜನರಿಗೆ ಅರ್ಹತೆ ಪಡ್ಕೊಂಡ್ಬಿಟ್ಟಿದ್ದಾರೆ ಅಂತ. ಹಾಗಾದ್ರೆ ಆ ಕೊಠಡಿಯಲ್ಲಿ 11 ಜನ ಅರ್ಹತೆ ಇಲ್ವಾ ಅನ್ನೋಂಥ ಪ್ರಶ್ನೆ ಅಲ್ಲ. ಇಲ್ಲಿ ಒಂದೇ ಸೀರಿಯಲ್ ನಂಬರ್ ಸರಣಿ ಸೀರಿಯಲ್ ನಂಬರ್ಗಳಲ್ಲೇ ಇರುವಂತವ್ರು ತೆಗೆದುಕೊಂಡಿದ್ದಾರೆ. ಒಂದೇ ಕೊಠಡಿಯಲ್ಲಿ 11 ಜನರ ಮೇಲೆ ಜನರಿಗೆ ಕೆಲಸ ಸಿಕ್ಕಿದೆ. ಅಂದ್ರೆ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ. ಮಾಸ್ ಆಗಿ ಆಲ್ ಮ್ಯಾನೇಜ್ಮೆಂಟ್, ಪರೀಕ್ಷಾ ಕೊಠಡಿಗಳ ಮ್ಯಾನೇಜ್ಮೆಂಟ್ಗಳನ್ನೇ ಆಗ್ಬಿಟ್ಟಿದೆಯೋ ಅನ್ನುವಷ್ಟರ ಮಟ್ಟಿಗೆ ಅನುಮಾನಗಳು ಇವತ್ತು ವ್ಯಕ್ತ ಆಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಇವತ್ತು ಏನ್ ಮಾಡುತ್ತೆ, ಕೆಪಿಎಸ್ಸಿ ಇದಕ್ಕೆ ಏನು ಉತ್ತರ ಕೊಡುತ್ತೆ ಎನ್ನುವಂಥದ್ದು ಚರ್ಚೆ ಆಗಬೇಕು. ನಾನು ಆ ಸೀರಿಯಲ್ ನಂಬರ್ಗಳನ್ನ ಓದ್ಲಿಕ್ಕೆ ಹೋಗೋದಿಲ್ಲ. ಇನ್ಯಾವುದೋ ವಿದ್ಯಾರ್ಥಿಗಳಿಗೆ ಅದರಿಂದ ಅನುಮಾನಗಳು ನೋವು ಆಗೋದು ಬೇಡ. ಆದ್ರೆ ಅದನ್ನ ನೋಡಿದ್ರೆ ಮಾನ್ಯ ಅಧ್ಯಕ್ಷ ನಿಮಗೆ ಕಳಿಸ್ಕೊಡ್ತೇನೆ. ಸೀರಿಯಲ್ ನಂಬರ್ಗಳು 809, 810, 811, 812, 813, 14, 15, 16, 17, 18, 19, 20, 23, 26, 28 ಸೀರಿಯಲ್ ಇದ್ದರೆ ಯಾರ ಪರೀಕ್ಷೆಯಲ್ಲಿ ಕೂತಾರ ಎಲ್ಲರೂ ಅರ್ಹತಾ ಪಟ್ಟಿಯಲ್ಲಿ ಬಂದುಬಿಟ್ಟಿದ್ದಾರೆ ಎನ್ನುವಂಥದ್ದು ಬಹಳ ಅನುಮಾನ. ಮತ್ತೆ ಒಂದೇ ಕುಟುಂಬದವರಿಗೆ 4 ಜನರಿಗೆ ಇಲ್ಲಿ ಅರ್ಹತಾ ಪಟ್ಟಿ ಬಂದ್ಬಿಟ್ಟಿದೆ ಅಂತ ಅನುಮಾನಗಳಾಗ್ತಾ ಇರುವಂತದ್ದು.
ಹಾಗಾದ್ರೆ ಅವರು ಬುದ್ಧಿವಂತರ ಅಲ್ವಾ ಅನ್ನುವಂತ ವಾದಕ್ಕೆ ನಾನು ಹೋಗೋದಿಲ್ಲ. ಈ ರೀತಿ ಇಷ್ಟು ಜನ ಹೆಂಗೆ ಅದು ಒಂದೇ ಎಕ್ಸಾಮ್ ನಲ್ಲಿ ಹೆಂಗ್ ಪಾಸ್ ಆಗ್ಬಿಟ್ರು ಅನ್ನುವಂತ ಎಲ್ಲ ಅನುಮಾನಗಳು ಬರ್ತಾ ಇರುವಂತ ಸಂದರ್ಭದಲ್ಲಿ ಇದನ್ನ ಸರ್ಕಾರ ಇವತ್ತು ಅರ್ಥ ಮಾಡ್ಕೊಳ್ಬೇಕು ಅನ್ನುವಂತ ವಾದವನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಕೆಪಿಎಸ್ಸಿ ಮತ್ತು ಸರ್ಕಾರ ಮೌನವಾಗಿದ್ದ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಇಷ್ಟು ದೊಡ್ಡ ಅನ್ಯಾಯ ಆದರೂ ಕೂಡ ಅವರ ಧ್ವನಿಯನ್ನು ಎತ್ತುವಂತ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ. ಆ ಪರೀಕ್ಷೆ ಆದಾಗ 7/5/2025ಕ್ಕೆ ವಿದ್ಯಾರ್ಥಿಗಳು ಕಾರ್ಯದರ್ಶಿಗಳು ಕೆಪಿಎಸ್ಸಿಗೆ ಒಂದು ಪತ್ರ ಬರೀತಾರೆ. ಏನು 7/5ರಂದು ನಡೆದ ಮುಖ್ಯ ಪರೀಕ್ಷೆಯ ಪತ್ರಿಕೆ 2ರ ಉತ್ತರ ಪತ್ರಿಕೆಯನ್ನು ಬೆಳಿಗ್ಗೆ 9ರ ಸಮಯದಲ್ಲಿ ಕೊಠಡಿ ಸಂಖ್ಯೆ 3ರಲ್ಲಿ ವಿತರಿಸುವ ಸಮಯದಲ್ಲಿ ಸೀಲ್ ತೆರೆದಿರುವ ಬಗ್ಗೆ ಅಭ್ಯರ್ಥಿಗಳು ಆಕ್ಷೇಪಿಸಿದಾಗ ಕೆಪಿಎಸ್ಸಿ ಸಿಬ್ಬಂದಿಗಳು ಅದರ ಕುರಿತು ಮುಚ್ಚಳಿಕೆ ಬರೆದು ಕೊಡುವಂತೆ ಸೂಚಿಸಿದ್ದಾರೆ ಅಂತ ಹೇಳಿದಾಗ, ಯಾಕೆ ಆನ್ಸರ್ ಶೀಟ್ ಅನ್ನ ಮುಚ್ಚಳಿಕೆ ಸೀಲ್ ಮಾಡಿರಲಿಲ್ಲ, ಓಪನ್ ಯಾಕೆ ಮಾಡಿದ್ರು ಅಂತ ಕೇಳಿದಾಗ ದೂರು ಕೊಡಿ ಅಂತ ಹೇಳಿದ್ರು. ದೂರು ಕೊಟ್ಟಿದ್ದಾರೆ, ಲಿಖಿತವಾಗಿ ದೂರು ಕೊಟ್ಟಿದ್ದಾರೆ. ಇಲ್ಲಿಯ ತನಕ ಇದ್ರ ಬಗ್ಗೆ ಏನಾಯ್ತು ಅಂತ ಹೇಳಿ ಕೆಪಿಎಸ್ಸಿ ಹೇಳಲಿಕ್ಕೆ ಇವತ್ತು ತಯಾರಿಲ್ಲ. ಮತ್ತೆ ಕೆಪಿಎಸ್ ನವರು ವಾದ ಮಾಡ್ತಾರೆ ಏನು ಅಂತ ಕೇಳಿದ್ರೆ, ಆತರ ಒಂದು ಕೊಠಡಿಯಲ್ಲಿ 11 ಜನ ಪಾಸ್ ಆಗೋದು ಸಾಮಾನ್ಯ, ಅದ್ರಲ್ಲಿ ಏನು ತಪ್ಪೇನಿಲ್ಲ, ಇದು ನೋಡ್ತೀವಿ, ಹಿಂಗೆಲ್ಲ ಹೇಳ್ತಾ ಇದ್ದಾರೆ. ನಾನು ಇವತ್ತಿನ ಈ ಚರ್ಚೆನಲ್ಲಿ ಸರ್ಕಾರವನ್ನು ಆಗ್ರಹಿಸೋದೇನು ಅಂತ ಕೇಳಿದ್ರೆ, ಈ ಪ್ರೊಫೆಷನರಿ ಎಕ್ಸಾಮ್ ನಡೆದು ಏನು ಅನುಮಾನಗಳು ಗುಮಾನಿಗಳು ಬಂದಿತ್ತು, ಇದರ ಬಗ್ಗೆ ವರದಿ ಕೊಡಿ ಅಂತೇಳಿ ಮುಖ್ಯ ಕಾರ್ಯದರ್ಶಿಗಳು ಪತ್ರ ಬರೆದಿದ್ರು ಅಂತ ಕೇಳಿದ್ದೆ. ಆ ವರದಿ ಏನಾಯ್ತು? ಸರ್ಕಾರ ವರದಿ ತೆಗೆದುಕೊಂಡಿದ್ಯಾ? ಕೆಪಿಎಸ್ಸಿನವರು ಏನಾದ್ರು ರಿಪೋರ್ಟ್ ಕೊಟ್ಟಿದಾರ? ಮುಖ್ಯ ಕಾರ್ಯದರ್ಶಿಗಳ ಪತ್ರಕ್ಕೆ ಏನ್ ರಿಪ್ಲೈ ಕೊಟ್ಟಿದ್ದಾರೆ? ಇದನ್ನ ದಯಮಾಡಿ ಸರ್ಕಾರ ಹೇಳ್ಬೇಕು ಇವತ್ತು. ಅದನ್ನ ಹೇಳಿದಾಗ ಅನುಮಾನಗಳಿಗೆ ಒಂದು ನಾಂದಿ ಆಡ್ದಂಗೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಒಂದು ತಕ್ಷಣ ಇದನ್ನ ಯೋಚನೆ ಮಾಡಬೇಕು ಅನ್ನುವಂತ ಮಾತನ್ನು ಹೇಳ್ತಾ, ಮಾನ್ಯ ಗೃಹ ಮಂತ್ರಿಗಳು ಇದಕ್ಕೆ ಸಂಬಂಧಪಟ್ಟಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅಲ್ಲ ಆಯ್ತಾ, 5 ನಿಮಿಷ ಮುಗಿಸ್ತೇನೆ. ಅಲ್ಲಿ ಮುಗಿಸ್ತಾ ಬಂದು ಮಾನ್ಯ ಗೃಹ ಸಚಿವರು ಒಂದು ಹೇಳಿಕೆಯನ್ನು ಕೊಟ್ಟರು. ನಾನು ಅವ್ರನ್ನ ಅಭಿನಂದಿಸ್ತೇನೆ. ಕೆಪಿಎಸ್ಸಿ ನಡುವೆ ಹೊಣೆಗಾರಿಕೆಯ ಬಗ್ಗೆ ಬಹಳ ವರ್ಷಗಳಿಂದ ದೂರುಗಳು ಬರುತ್ತಲೇ ಇದೆ. ಈ ಬಗ್ಗೆ ಮುಖ್ಯಮಂತ್ರಿಯವರು ಕೆಪಿಎಸ್ಸಿ ಆಡಳಿತ ಮಂಡಳಿಯವರನ್ನ ಕರೆಸಿ ಹಲವು ಬಾರಿ ಚರ್ಚೆ ಮಾಡಿದ್ದಾರೆ. ಅಲ್ಲದೆ ಕಾರ್ಯದರ್ಶಿ ಅವರನ್ನು ಬದಲಾಯಿಸಲಾಗಿದೆ, ಹಲವು ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಆದರೂ ಈ ರೀತಿ ಆಗುತ್ತದೆ ಎಂದಾಗ ಕಾರ್ಯದರ್ಶಿಯೋ ಅಧ್ಯಕ್ಷರೋ ಇದರ ಹೊಣೆಯನ್ನು ಹೊರಬೇಕಾಗುತ್ತದೆ ಅಂತೇಳಿ ಹೋಮ್ ಮಿನಿಸ್ಟ್ರಿ ಇವತ್ತು ಸ್ಪಷ್ಟ ಮಾಡಿದ್ದಾರೆ. ದಯಮಾಡಿ ಹೋಮ್ ಮಿನಿಸ್ಟರ್ ಈ ಮಾತಿಗೆ ಸರ್ಕಾರ ಬದ್ಧ ಆಗಬೇಕು. ಕೆಪಿಎಸ್ಸಿನಲ್ಲಿ ನಿರಂತರವಾಗಿ ಈ ರೀತಿಯಾದಂತ ಅನುಮಾನಗಳ ಉತ್ತಗ ಬರ್ತಾ ಇದ್ದಾಗಲೂ ಕೂಡ ನಾವು ಇಲ್ಲಿಯ ತನಕ ಯಾರನ್ನೂ ಹೊಣೆಗಾರನ್ನು ಮಾಡಲಿಲ್ಲ, ಯಾರ ಮೇಲೂ ಕ್ರಮ ಆಗಲಿಲ್ಲ. ಇದು ಇವತ್ತು ಚರ್ಚೆ ಆಗಬೇಕಾಗಿರುವಂತ ಸಂಗತಿ. ಹಾಗಾಗಿ ದಯಮಾಡಿ ಇದ್ರ ಬಗ್ಗೆ ಹೊಣೆಗಾರರನ್ನಾಗಿ ಮಾಡಿ. ಎಲ್ಲರ ಬೇಡಿಕೆ ಇರೋದೇನು ಅಂತ ಕೇಳಿದ್ರೆ, ಇದರ ಬಗ್ಗೆ ತನಿಖೆ ಆಗದಲೆ, ಇದ್ರ ಬಗ್ಗೆ ವರದಿ ಕೊಡದಲೆ, ಸರ್ಕಾರ ಗಮನ ಕೊಡದಲೆ, ಇಷ್ಟೆಲ್ಲ ಅನುಮಾನಗಳಾದಾಗ್ಲೂ ಕೂಡ ನಾಡಿದ್ದು ಮಾರ್ಚ್ 23ನೇ ತಾರೀಕು ಅವರು ಇದನ್ನ ಯಾವುದು ಸಂದರ್ಶನ ಕರೆದು ಬಿಟ್ಟಿದ್ದಾರೆ. ದಯಮಾಡಿ ಆ ಇಂಟರ್ವ್ಯೂನ ಸ್ಟಾಪ್ ಮಾಡಬೇಕು ಅನ್ನುವಂತ ಮಾತನ್ನ ಒತ್ತಾಯವನ್ನ ಅವ್ರು ಮಾಡಿದ್ದಾರೆ. ಹಾಗಾಗಿ 23ನೇ ತಾರೀಕು ಹೊರಟಿರುವಂತಹ ಸಂದರ್ಶನವನ್ನ ತಕ್ಷಣ ಸರ್ಕಾರ ನಿಲ್ಲಿಸಬೇಕು, ತನ್ಮೂಲಕ ಇದರ ವರದಿಯನ್ನ ಕೇಳಬೇಕು ಅನ್ನುವಂತ ಮಾತನ್ನು ಹೇಳ್ತಾ, ನಂದು ಕೊನೆಗೆ ಒಂದೇ ಒಂದು ಸಲ ಈ ಹಿನ್ನೆಲೆಯಲ್ಲಿ ಊಟ ಸಮಿತಿಯನ್ನ ಸರ್ಕಾರ ರಚನೆ ಮಾಡಿತ್ತು. ಓಟ ಸಮಿತಿಯನ್ನ ರಚನೆ ಮಾಡಿತ್ತು. ಆ ಓಟ ಸಮಿತಿಯ ರಚನೆಗೆ ಶಿಫಾರಸುಗಳನ್ನ ಸರ್ಕಾರ ಯಾವುದಾದನ್ನು ತೆಗೆದುಕೊಂಡಿದೆ. ಆ ಶಿಫಾರಸುಗಳ ಅನ್ವಯ ಇದಕ್ಕೇನಾದ್ರು ಸುಧಾರಣೆ ಮಾಡಲಿಕ್ಕೆ ಸರ್ಕಾರ ಮುಂದಾಗತ್ತಾ? ಎರಡನೇದು, ನಾನು ಸರ್ಕಾರವನ್ನ ಪ್ರಬಲವಾಗಿ ಒತ್ತಾಯ ಮಾಡೋದು, ಒಂದು ಪರೀಕ್ಷೆ ಬಂದು ಒಂದು ಫಲಿತಾಂಶ ಬರುವ ತನಕ ಒಬ್ಬ ಕಾರ್ಯದರ್ಶಿನೇ ಅದಕ್ಕೆ ನೇಮಕ ಮಾಡಿ. ಪದೇ ಪದೇ ವರ್ಷ ಕಾರ್ಯದರ್ಶಿಯನ್ನು ಬದಲು ಮಾಡಿ ಯಾರ್ಯಾರನ್ನೋ ತಪ್ಪಿಸ್ಕೊಳ್ಳಿಕ್ ನೀವು ಬಿಡಬೇಡಿ. ಒಂದು ಸೈಕ್ಲಿಂಗ್, ಒಂದು ಎಕ್ಸಾಮಿನ ಸಂಪೂರ್ಣ ಮುಗಿಯೋ ತನಕ ಒಬ್ಬ ಕಾರ್ಯದರ್ಶಿನಲ್ಲಿಟ್ಟು ಅದನ್ನ ಮಾಡುವಂತ ಪ್ರಯತ್ನಗಳನ್ನ ಸರ್ಕಾರ ಮಾಡಬೇಕು. ಮತ್ತು ಆ ಹುದ್ದೆಗಳ ಭರ್ತಿಯನ್ನ ನಿಗದಿತ ವೇಳೆನಲ್ಲಿ ಅದು ಪ್ರಕ್ರಿಯೆ ಮಾಡಿ. ಯಾವಾಗಲೂ ಮಾಡ್ತಾ ಕೂತ್ಕೊಂಡ್ರೆ ಎಲ್ಲ ಅವ್ಯವಹಾರಗಳು ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ದಯಮಾಡಿ ಕೆಪಿಎಸ್ಸಿ ಸಂಸ್ಥೆಯನ್ನ ಸುಧಾರಣೆ ಮಾಡುವ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಒಂದು ಧ್ವನಿಯಾಗಿ ಕೆಲಸವನ್ನ ಮಾಡಬೇಕು. ಅದು ಸ್ವಾಯತ್ತದ ಸಂಸ್ಥೆ ಎನ್ನುವ ಕಾರಣಕ್ಕೆ ಅದನ್ನ ಹೇಗೆ ಬೇಕಾದ್ರೂ ನಡೀಲಿ ಅನ್ನುವಂತ ಕಾರಣಕ್ಕೆ ಅದನ್ನು ಬಿಡ್ಲಿಕ್ಕಾಗಲ್ಲ. ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಮೊನ್ನೆ ನಡೆದಂತ ಪರೀಕ್ಷೆಯಲ್ಲಿ ನಡೆದಂತ ಅನುಮಾನಗಳಿಗೆ ಸರ್ಕಾರ ತಕ್ಷಣ ವರದಿಯನ್ನು ತೆಗೆದುಕೊಂಡು ಆ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಬೇಕು ಅನ್ನುವಂತ ಆಗ್ರಹವನ್ನ ನಾನು ಮಾಡ್ತೇನೆ.